ಹಾಯ್ ಆಲ್, ಮೈ ನೇಮ್ ಇಸ್ ವಂದನಾ ಗೌಡ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಜಾಬ್ ಆಪರ್ಚುನಿಟೀಸ್ ಯೂಸಿಂಗ್ ಲಿಂಕ್ಡ್ಇನ್. ಸೊ ಸ್ಟಾರ್ಟ್ ಮಾಡೋಣ ಅಲ್ವಾ? ಫಸ್ಟ್ ಆಫ್ ಆಲ್ ನಾನು ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಯಾರ್ಯಾರು ಈ ಒಂದು ವೆಬಿನಾರ್ ಅನ್ನ ಜಾಯ್ನ್ ಆಗಿದ್ದಾರೆ. ಇವತ್ತಿನ ವೆಬಿನಾರ್ ಫುಲ್ ಇದು ಕನ್ನಡದಲ್ಲಿ ಇರುತ್ತೆ. ಸ್ಪೆಷಲಿ ನಾನು ಈ ವೆಬಿನಾರ್ಸ್ ಅನ್ನ ಫ್ರೆಷರ್ಸ್ಗೆ ಹಾಗೂ ಗ್ರಾಜುಯೇಟ್ಸ್ಗೆ ಅಂತಾನೆ ಮಾಡಿರೋದು. ಓಕೆ, ಈಗ ನಾವು ಒಂದೊಂದು ಸ್ಲೈಡ್ ಅನ್ನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಆಲ್ರೆಡಿ ನಾನು ಹೇಳಿದ್ದೀನಿ, ಜಾಬ್ ಆಪರ್ಚುನಿಟೀಸ್ ಯೂಸಿಂಗ್ ಲಿಂಕ್ಡ್ಇನ್. ನಾನು ಇಂಟ್ರೊಡಕ್ಷನ್ ಇಂದ ಸ್ಟಾರ್ಟ್ ಮಾಡ್ತೀನಿ. ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಸೋಷಿಯಲ್ ಮೀಡಿಯಾಸ್ ಅಲ್ವಾ? ಲೈಕ್ ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಸ್ನ್ಯಾಪ್ಚಾಟ್ ಇರ್ಬೋದು, ವಾಟ್ಸಪ್ ಇರ್ಬೋದು. ಎಲ್ಲರೂ ನಾವೇನ್ ಮಾಡ್ತೀವಿ, ಅಕೌಂಟ್ ಅನ್ನ ಹೊಂದಿದೀವಿ, ಹಾಗೆ ಅಕೌಂಟ್ ಅನ್ನ ಯೂಸ್ ಕೂಡ ಮಾಡ್ತೀವಿ. ಸ್ಪೆಷಲಿ ಗ್ರಾಜುಯೇಟ್ಸ್ ಅಥವಾ ಸ್ಟೂಡೆಂಟ್ಸ್ ನಾವೇನ್ ಮಾಡ್ತೀವಿ ಅಂದ್ರೆ ಜಾಸ್ತಿ ಸಮಯನ ಸೋಷಿಯಲ್ ಮೀಡಿಯಾದಲ್ಲೇ ಕಳಿತೀವಿ. ಬಟ್ ಆಸ್ ಅ ಸ್ಟೂಡೆಂಟ್ ಮತ್ತೆ ಆಸ್ ಅ ಫ್ರೆಶರ್ ಗ್ರಾಜುಯೇಟ್ ನಾವೆಲ್ಲರೂ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಇರಲೇಬೇಕು ಅಂತ ಹೇಳಿದ್ರೆ ಅದು ಆ ಸೋಷಿಯಲ್ ಮೀಡಿಯಾ ಬಂದ್ಬಿಟ್ಟು ಲಿಂಕ್ಡ್ಇನ್ ಆಗಿರುತ್ತೆ. ಈ ಲಿಂಕ್ಡ್ಇನ್ ಇಂದ ನಾವು ನಮ್ದು ಒಂದು ಬ್ರ್ಯಾಂಡ್ ಅನ್ನ ಕೂಡ ಬಿಲ್ಡ್ ಮಾಡಬಹುದು. ಹಾಗೆ ಈ ಲಿಂಕ್ಡ್ಇನ್ ಎಷ್ಟು ಪಾಪ್ಯುಲರ್ ಆಗಿದೆ ಅಂತ ಹೇಳಿದ್ರೆ, ಜಾಬ್ ಹಂಟಿಂಗ್ ಒಂದು ಫೇಮಸ್ ಆದಂತಹ ಜಾಬ್ ಹಂಟಿಂಗ್ ಸೈಟ್ ಆಗಿದೆ. ಇವಾಗ ಟಾಪ್ 1 ಅಲ್ಲಿದೆ ಆಸ್ ಅ ಫ್ರೆಷರ್ಸ್ಗೆ ಹಾಗೂ ಸ್ಟೂಡೆಂಟ್ಸ್ಗೆ. ಇದಲ್ಲದೆ ಎಕ್ಸ್ಪೀರಿಯನ್ಸ್ ಪೀಪಲ್ಗೂ ಕೂಡ ತುಂಬಾ ಯೂಸ್ ಆಗುತ್ತೆ. ಈಗ ನೀವು ನೋಡ್ಬೋದು ಜಾಬ್ ಹಂಟಿಂಗ್ ಸೈಟ್ಸ್ ಅಂದ್ರೆ ನಮ್ದು ತುಂಬಾ ಜಾಬ್ ಹಂಟಿಂಗ್ ಸೈಟ್ಸ್ ಗಳು ಇದಾವೆ. ಅಂದ್ರೆ ಯಾವುದು, ನಾವು ಕರಿಯರ್ ಪೋರ್ಟಲ್ ಅಲ್ಲಿ ಹೋಗಿ ಜಾಬ್ಸ್ ಅನ್ನ ಅಪ್ಲೈ ಮಾಡ್ಬೋದು. ಅದೇ ತರ ನೌಕರಿ ಇದೆ, ಅದೇ ತರ ಇಂಡೀಡ್ ಇದೆ, ಮಾನ್ಸ್ಟರ್ ಇದೆ. ಸೊ ಇವೆಲ್ಲ ಈ ಕೋವಿಡ್ ಗಿಂತ ಹಿಂದೆ ತುಂಬಾ ಟಾಪ್ ಅಲ್ಲಿ ಇದ್ವು. ಬಟ್ ಒನ್ಸ್ ಕೋವಿಡ್ ಹಿಟ್ ಆದ್ಮೇಲೆ ಲಿಂಕ್ಡ್ಇನ್ ತುಂಬಾ, ನನ್ನ ಪ್ರಕಾರ ತುಂಬಾ ಬೂಮ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಸೊ ಲಿಂಕ್ಡ್ಇನ್ ಅಲ್ಲಿ ಬರೀ ಜಾಬ್ಗೆ ಅಪ್ಲೈ ಮಾಡೋಕಷ್ಟೇ ಅಲ್ಲ, ಅಪಾರ್ಟ್ ಫ್ರಮ್ ದಟ್ ನಾವು ಅದರಲ್ಲಿ ತುಂಬಾ ಬೇರೆ ಬೇರೆ ಫೀಚರ್ಸ್ ಗಳು ಕೂಡ ಇವೆ. ಅದನ್ನ ನಾವು ಈ ಕ್ಲಾಸಲ್ಲ, ನೆಕ್ಸ್ಟ್ ಕ್ಲಾಸಲ್ಲಿ ಒಂದೊಂದಾಗಿ ತಿಳ್ಕೊಳ್ಳೋಣ. ಸೊ ಇವತ್ತಿನ ಕ್ಲಾಸಲ್ಲಿ ಲಿಂಕ್ಡ್ಇನ್ ಅಂದ್ರೆ ಏನು, ಲಿಂಕ್ಡ್ನ ಫೀಚರ್ಸ್ ಏನು, ಅವುಗಳನ್ನೆಲ್ಲ ನಾವು ತಿಳ್ಕೊಳ್ಳೋಣ. ಇವಾಗ ಮೊದಲು ಈ ಲಿಂಕ್ಡ್ಇನ್ ಅವೆಲ್ಲ ತಿಳ್ಕೊಳ್ಳೋಕ್ಕಿಂತ ಮುಂಚೆ, ಈಗ ನಾವು ಜಾಬ್ಗೆ ಸರ್ಚ್ ಮಾಡ್ತೀವಿ ಅಥವಾ ಜಾಬ್ ಅನ್ನ ಅಪ್ಲೈ ಮಾಡ್ತಿದೀವಿ ಅಂದ್ರೆ ಫಸ್ಟ್ ನಾವ್ ಏನ್ ಮಾಡ್ಬೇಕಂದ್ರೆ ಆನ್ಲೈನ್ಗೆ ಬರಬೇಕು, ಹಾಗೆ ನೆಟ್ವರ್ಕ್ ಮಾಡ್ಕೋಬೇಕಾಗತ್ತೆ. ಇದು ಫಸ್ಟ್. ಅದಾದ್ಮೇಲೆ ನೀವು ಜಾಬಿಗೆಲ್ಲ ಅಪ್ಲೈ ಮಾಡೋದು. ಸೊ ಫಸ್ಟಿಗೆ ನೀವು ನಿಮ್ಮ ಪ್ರೆಸೆನ್ಸ್ ಅನ್ನ ಸೋಷಿಯಲ್ ಮೀಡಿಯಾದಲ್ಲಿ ಇಟ್ಕೋಬೇಕಾಗತ್ತೆ. ಅದಾದ್ಮೇಲೆ ನೆಟ್ವರ್ಕ್ ಬಿಲ್ಡ್ ಮಾಡ್ಬೇಕಾಗತ್ತೆ. ಅಂದ್ರೆ HR ಜೊತೆ ಅಥವಾ ಸೀನಿಯರ್ಸ್ ಪೀಪಲ್ ಜೊತೆ ಅಥವಾ ಸೀನಿಯರ್ ಸಾಫ್ಟ್ವೇರ್ ಇಂಜಿನಿಯರ್ಸ್ ಜೊತೆ, ನಿಮ್ಮ ಲೈಕ್ ಕಾಲೇಜಲ್ಲಿ ಕಲ್ತಿರುವಂತ ಸೀನಿಯರ್ ಜೊತೆ, ಇವೆಲ್ಲ ನೀವು ಒಂದು ನೆಟ್ವರ್ಕ್ ಅನ್ನ ಬಿಲ್ಡ್ ಮಾಡ್ಬೇಕಂದ್ರೆ ನಮ್ಗೆ ಫಸ್ಟ್ ಇಂಪಾರ್ಟೆನ್ಸ್ ಏನಂದ್ರೆ ಕಮ್ಯುನಿಕೇಶನ್. ನೀವು ಯಾವ ರೀತಿ ಕಮ್ಯುನಿಕೇಶನ್ ಮಾಡ್ತೀರಾ HR ಜೊತೆ ಅಥವಾ ಬೇರೆ ಬೇರೆ ಕಂಪನಿ ಮ್ಯಾನೇಜರ್ಸ್ ಜೊತೆ. ಅಂದ್ರೆ ಐದರ್ ನೀವು ಓರಲ್ ಆಗಿ ಕಮ್ಯುನಿಕೇಶನ್ ಮಾಡ್ಬೋದು, ಇಲ್ಲಾಂದ್ರೆ ಸೆಂಡಿಂಗ್ ಸಮ್ ರೆಸ್ಯೂಮ್, ರೈಟಿಂಗ್ ಕವರ್ ಲೆಟರ್ಸ್, ಇವೆಲ್ಲ ಕೂಡ ಇಲ್ಲಿ ಮ್ಯಾಟರ್ಸ್ ಆಗುತ್ತೆ. ಎಕ್ಸಾಂಪಲ್, ನೀವೇನಾದ್ರೂ ಈಗ ಹೋಗ್ಬಿಟ್ಟು ಗೂಗಲ್ ಅಲ್ಲಿ ನನ್ನ ನೇಮನ್ನ ಸರ್ಚ್ ಮಾಡಿ ಅಥವಾ ನಿಮ್ ನೇಮನ್ನ ಸರ್ಚ್ ಮಾಡಿ, ಅವಾಗ ಫಸ್ಟ್ ಒಂದು ಲಿಂಕ್ ಬರುತ್ತೆ. ಅದು ಯಾವತ್ತು ಲಿಂಕ್ಡ್ಇನ್ ಆಗಿರುತ್ತೆ. ನೀವೇನಾದ್ರೂ ಲಿಂಕ್ಡ್ಇನ್ ತುಂಬಾ ಪಾಪ್ಯುಲರ್ ಇದ್ರೆ ಆ ಲಿಂಕ್ಡ್ಇನ್ ನಿಮ್ಮ ಪ್ರೊಫೈಲ್ ಅಲ್ಲಿ ಕೂಡ ವಿಸಿಬಲ್ ಆಗುತ್ತೆ. ಇದರಿಂದ HR ಅಥವಾ ರಿಕ್ರೂಟರ್ ಏನ್ ಮಾಡ್ತಾರಂದ್ರೆ ಆದಷ್ಟು ನೀವು ಎಷ್ಟು ನಿಮ್ಮ ಪ್ರೊಫೈಲ್ ಅನ್ನ ಹೇಗೆ ಬಿಲ್ಡ್ ಮಾಡಿದಿರ ಅನ್ನೋದು ಇದ್ರ ಮೇಲೆ ಗೊತ್ತಾಗುತ್ತೆ. ಸಮ್ ಟೈಮ್ ಏನಾಗುತ್ತಂದ್ರೆ HR ಅದರಿಂದನೂ ಕೂಡ ಶಾರ್ಟ್ ಲಿಸ್ಟ್ ಮಾಡುವಂತ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಈ HR ಏನ್ ಮಾಡ್ತಾರೆ ಅಂದ್ರೆ ಕೆಲವೊಂದ್ಸಲ ನಿಮ್ಮ ರೆಸ್ಯೂಮ್ಗಿಂತ ಈ ಲಿಂಕ್ಡ್ಇನ್ ಪ್ರೊಫೈಲ್ ಒಂದು ರೆಸ್ಯೂಮ್ ಆಗಿ ವರ್ಕ್ ಆಗುತ್ತೆ. ಅವರು ಜಸ್ಟ್ ಹೋಗ್ಬಿಟ್ಟು ಅಲ್ಲಿ ಆಪ್ಷನ್ಸ್ ಇದೆ ಲಿಂಕ್ಡ್ಇನ್ ಅಲ್ಲಿ, ಹೋಗಿ ಅವರು ನಿಮ್ಮ ಹೋಲ್ ರೆಸ್ಯೂಮ್ ಲೈಕ್ ಲಿಂಕ್ಡ್ಇನ್ ಪ್ರೊಫೈಲ್ ಅನ್ನ ರೆಸ್ಯೂಮ್ ಆಗಿ ಅವರು ಡೌನ್ಲೋಡ್ ಕೂಡ ಮಾಡ್ಕೋಬಹುದು. ಯಾಕಂದ್ರೆ ರೆಸ್ಯೂಮ್ ಅಲ್ಲಿ ನಾವ್ ಏನೇನ್ ಆಡ್ ಮಾಡ್ತೀವಲ್ಲ, ಲೈಕ್ ಎಜುಕೇಶನಲ್ ಬ್ಯಾಕ್ ಗ್ರೌಂಡ್, ವರ್ಕಿಂಗ್ ಎಕ್ಸ್ಪೀರಿಯನ್ಸ್, ಸೇಮ್ ಥಿಂಗ್ ಕೂಡ ಲಿಂಕ್ಡ್ಇನ್ ಅಲ್ಲಿ ಕೂಡ ನಾವು ಆಡ್ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಅದೇ ಸೇಮ್ ರೆಸ್ಯೂಮ್ ಆಗಿ ನಮ್ಗೆ ಕನ್ವರ್ಟ್ ಆಗುತ್ತೆ. ಗೊತ್ತಾಯ್ತಲ್ಲ? ಅದೇ ತರ ನೀವು ಅಲ್ಲಿ ಸ್ಕಿಲ್ಸ್ ಅನ್ನ ಕೂಡ ಆಡ್ ಮಾಡ್ಬೋದು. ಆಮೇಲೆ ಆ ಸ್ಕಿಲ್ಸ್ ಯಾವ ಒಂದು ಜಾಬ್ಗೆ ಮ್ಯಾಚ್ ಆಗುತ್ತೆ ಅದ್ರ ಮೇಲೆ ನೀವು ಡೈಲಿ ಅಪ್ಲೈ ಅನ್ನ ಮಾಡ್ಬೋದು. ಹೇಗೆ ನೀವು ನೌಕರಿಯಲ್ಲೆಲ್ಲ ಅಪ್ಲೈ ಮಾಡ್ತೀರಾ ಸೇಮ್ ಥಿಂಗ್ ಇಲ್ಲಿ ಕೂಡ. ಆಮೇಲೆ
ಲಿಂಕ್ಡ್ಇನ್ ನನ್ನ ಪ್ರಕಾರ ಲಿಂಕ್ಡ್ಇನ್ ಅಂದ್ರೆ ಜಸ್ಟ್ ರೆಸ್ಯೂಮ್ ಅಷ್ಟೇ ಅಲ್ಲ, ಇದು HRC ಒಂದು ರಿಸರ್ಚ್ ಪೇಪರ್ ತರ ವರ್ಕ್ ಆಗುತ್ತೆ. ನೀವು ಲಾಸ್ಟ್ ಕಂಪ್ನಿಯಲ್ಲಿ ಯಾವ ಕಂಪ್ನಿಯಲ್ಲಿ ವರ್ಕ್ ಮಾಡಿದಿರಿ, ಇಷ್ಟು ವರ್ಷ ವರ್ಕ್ ಮಾಡಿದ್ರಿ, ಯಾವ ಟೆಕ್ನಾಲಜಿ ಮೇಲೆ ವರ್ಕ್ ಮಾಡಿದ್ರಿ, ಏನೇನ್ ಸರ್ಟಿಫಿಕೇಶನ್ ಮಾಡಿದ್ರಿ, ಅಲ್ಲಿ ಎಲ್ಲ ಟ್ಯಾಬ್ಸ್ ಗಳಿವೆ. ಅವನ್ನೆಲ್ಲ ನಾವು 100% ನಾವು ಹೇಗೆ ನೌಕರಿಯಲ್ಲಿ 100% ಪ್ರೊಫೈಲ್ ಬಿಲ್ಡ್ ಮಾಡಿದ್ವಿ, ಅದೇ ತರ ಇಲ್ಲಿ ಕೂಡ ನಾವು 100% ಪ್ರೊಫೈಲ್ ಅನ್ನ ಬಿಲ್ಡ್ ಮಾಡಿದ್ರೆ ಮಾತ್ರ ಕಾಲ್ಸ್ ನಮ್ಗೆ ಬರುತ್ತೆ. ಗೊತ್ತಾಯ್ತಲ್ಲ? ಸೊ ಫಸ್ಟ್ ಏನಂತ ಹೇಳಿದ್ರೆ, ಈಗ ನೀವು ಕನೆಕ್ಷನ್ ಲಿಂಕ್ಡ್ಇನ್ ಅಲ್ಲಿ ಏನಂದ್ರೆ, ಈಗ ನೀವು ಯಾರ ಹತ್ರನೋ ಒಂದು ಕನೆಕ್ಷನ್ ರಿಕ್ವೆಸ್ಟ್ ಸೆಂಡ್ ಮಾಡಿದೀರಾ ಯಾರಿಗೋ. ಸೊ ಹೇಗೆ ನಿಮ್ಮ ಕಮ್ಯುನಿಕೇಶನ್ ಅನ್ನ ಬಿಲ್ಡ್ ಮಾಡಬೇಕು, ಒನ್ಸ್ ನೀವು ಅವರು ನಿಮ್ಮ ಫ್ರೆಂಡ್ ಇಲ್ಲಿ ಈಗ ನೋಡ್ಬೋದು, ನೀವು ಇನ್ಸ್ಟಾದಲ್ಲಿ ಫೇಸ್ಬುಕ್ ಹೇಗೆ ಫ್ರೆಂಡ್ ರಿಕ್ವೆಸ್ಟ್ ಎಕ್ಸೆಪ್ಟ್ ಮಾಡೋದಿರತ್ತಲ್ಲ, ಇದರಲ್ಲೂ ಕೂಡ ಫಾಲೋವರ್ಸ್ ರಿಕ್ವೆಸ್ಟ್ ಎಕ್ಸೆಪ್ಟ್ ಮಾಡೋದು, ಫಾಲೋ ಮಾಡೋದು ಎಲ್ಲ ಇದರಲ್ಲೂ ಕೂಡ ಇದೆ. ಸೊ ಒಂದ್ಸಲ ಯಾರಾದ್ರೂ ನಿಮ್ದು ಯಾರಿಗಾದ್ರೂ ಫ್ರೆಂಡ್ ರಿಕ್ವೆಸ್ಟ್ ಕಳ್ಸಿದ್ರೆ ಅವ್ರು ಅಕ್ಸೆಪ್ಟ್ ಮಾಡಿದ್ಮೇಲೆ, ಸೊ ಅವ್ರಿಗೆ ಯಾವ ರೀತಿ ನೀವು ಫಾರ್ಮಲ್ ಆಗಿ ಕನೆಕ್ಟ್ ಮಾಡಿ, ನೀವು ಫೇಸ್ಬುಕ್ ಅಥವಾ ಇನ್ಸ್ಟಾದಲ್ಲಿ ಹೇಗೆ ರ್ಯಾಂಡಮ್ ಆಗಿ ಹಾಯ್ ಹೆಲೋ ಅಂತ ಹಾಕಿ ಇಲ್ಲಿ ಹಾಗೆ ರ್ಯಾಂಡಮ್ ಆಗಿ ಮೆಸೇಜ್ ಮಾಡೋಕ್ ಆಗಲ್ಲ. ಸ್ವಲ್ಪ ಪ್ರೊಫೆಷನಲ್ ಲೆವೆಲ್ ಅನ್ನ ನೀವು ಇಲ್ಲಿ ಮೇಂಟೈನ್ ಮಾಡ್ಬೇಕಾಗತ್ತೆ. ಗೊತ್ತಾಯ್ತಾ? ಫೈನಲಿ ಈಸಿಲಿ ನಾವಿಲ್ಲಿ ಕನೆಕ್ಟ್ ಮಾಡ್ಬೋದು ಡಿಫ್ರೆಂಟ್ ಡಿಫ್ರೆಂಟ್ ಪೀಪಲ್ ಅನ್ನು. ಅದೇನು ರಾಕೆಟ್ ಸೈನ್ಸ್ ಅಲ್ಲ, ಹೋಗಿ ಯಾರಿಗೆ ಜಸ್ಟ್ ಈಸಿ ಹೌ ನೀವು ಇಲ್ಲಿ ಇನ್ಸ್ಟಾ ಫೇಸ್ಬುಕ್ ಅಲ್ಲಿ ಹೇಗೆ ಪೀಪಲ್ ಅನ್ನ ಕನೆಕ್ಟ್ ಮಾಡಿ, ಸೇಮ್ ಥಿಂಗ್ ಇಲ್ಲೂ ಕೂಡ ಕನೆಕ್ಟ್ ಹಾಗೂ ಫಾಲೋ ಆಪ್ಷನ್ ಅನ್ನ ಕ್ಲಿಕ್ ಮಾಡಿದ್ರೆ ಆಯ್ತು. ಇನ್ನೊಂದು ಲಿಂಕ್ಡ್ಇನ್ ಇಂದ ತುಂಬಾ ಇಂಪಾರ್ಟೆಂಟ್ ಆದಂತಹ ಫೀಚರ್ಸ್ ಏನಂದ್ರೆ, ಈಗ ನೀವು ಕಾಲೇಜಲ್ಲಿ ಇರ್ತೀರಾ 4th ಇಯರ್ ಅಥವಾ 3rd ಇಯರ್ ಅಲ್ಲಿ, ನಿಮ್ಮ ಸೀನಿಯರ್ಸ್ ಅಥವಾ ಸೂಪರ್ ಸೀನಿಯರ್ಸ್ ಕೂಡ ಯಾವ್ದಾದ್ರು ಕಂಪನಿಗೆ, ಒಳ್ಳೊಳ್ಳೆ ಕಂಪನಿಗೆ ಪ್ಲೇಸ್ ಆಗಿರುತ್ತಾರೆ. ಅವಾಗ ನಿಮ್ದು ಏನಾಗತ್ತಂದ್ರೆ ಕಾಂಟ್ಯಾಕ್ಟ್ ಇರಲ್ಲ ಅವ್ರ ಹತ್ರ ಅಲ್ವಾ? ಸೊ ಆವಾಗ ಒಂದು ಕಾಂಟ್ಯಾಕ್ಟ್ ಅನ್ನು ಕೂಡ ನೀವು ಇಲ್ಲಿ ಲಿಂಕ್ಡ್ಇನ್ ಇಂದ ನೀವು ಇಲ್ಲಿ ಈಸಿಯಾಗಿ ಬಿಲ್ಡ್ ಮಾಡ್ಕೋಬಹುದು, ಅವ್ರ ನೇಮ್ ಏನಾದ್ರು ಗೊತ್ತಿದ್ರೆ. ಜಸ್ಟ್ ನೀವು ಕಾಲೇಜ್ ನೇಮ್ ಅಂತ ಟೈಪ್ ಮಾಡಿ ನಿಮ್ ಕಾಲೇಜಲ್ಲಿ ಯಾರ್ಯಾರು ಕಲ್ತಿದ್ದಾರೆ ಅದ್ರದ್ದು ಸ್ವಲ್ಪ ಲೀಸ್ಟ್ ನಿಮ್ಗೆ ಕೂಡ ಇದು ಕೊಡುತ್ತೆ. ಫಿಲ್ಟರಿಂಗ್ ಆಪ್ಷನ್ ಬ್ಯಾಕ್ ಎಂಡ್ ಅಲ್ಲಿ ಲಿಂಕ್ಡ್ಇನ್ ತುಂಬಾ ಒಳ್ಳೇದಾಗಿ ವರ್ಕ್ ಆಗುತ್ತೆ. ವ್ಯಾಲಿಡೇಷನ್ ಗೊತ್ತಾಯ್ತಲ್ವಾ? ಅದೇ ತರ ಜಾಬ್ಸಿಗೆ ಅಪ್ಲೈ ಮಾಡೋದಷ್ಟೇ ಅಲ್ಲ, ನೀವು ಒಂದ್ಸಲ ಕನೆಕ್ಷನ್ ಒಬ್ಬರ ಹತ್ರ ಬಿಲ್ಡ್ ಮಾಡಿದ್ರೆ ಅವ್ರ ಹತ್ರ ನೀವು ರೆಫರಲ್ಸ್ ಕೇಳ್ಬೋದು. ಅದೇ ತರ ಲಿಂಕ್ಡ್ಇನ್ ಕೆಲವು ಕೋರ್ಸ್ ಗಳನ್ನ ಕೂಡ ಅದು ಪ್ರೊವೈಡ್ ಮಾಡುತ್ತೆ ಫ್ರೀ ಮೆಂಬರ್ಸಿಗೆ. ಹಾಗೂ ಫ್ರೀ ಆಗಿ ಕೂಡ ಕೆಲವು ಕೋರ್ಸ್ ಗಳಿದಾವೆ, ಅದನ್ನ ನೀವು ಯೂಸ್ ಮಾಡ್ಕೋಬಹುದು. ಇಲ್ಲಾಂದ್ರೆ ಯಾರಾದ್ರೂ ಪೋಸ್ಟ್ ಹಾಕಿದ್ರೆ, ಏನೋ ಒಂದು ವಾಕ್ ಇನ್ ಇದೆ, ಇವತ್ತು ಜಾಬ್ ಫೇರ್ ಇದೆ ಎಲ್ಲೋ ಒಂದು, ಸೊ ಅದನ್ನೆಲ್ಲ ನಿಮ್ಗೆ ಇಲ್ಲಿ ಈಸಿಯಾಗಿ ಸಿಗತ್ತೆ. ಸೊ ಇದಿಷ್ಟು ಬಂದ್ಬಿಟ್ಟು ವಾಟ್ ಈಸ್ ಲಿಂಕ್ಡ್ಇನ್ ಅಂತ ನಾನು ನಿಮ್ಗೆ ಒಂದು ಸ್ವೀಟ್ ಆಗಿ ಶಾರ್ಟ್ ಆಗಿ ಹೇಳಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು 5 ರೀಸನ್ ಸ್ಟೂಡೆಂಟ್ ಶುಡ್ ಬಿ ಆನ್ ಲಿಂಕ್ಡ್ಇನ್. ಯಾಕೆ ಸ್ಟೂಡೆಂಟ್ಸ್ ಲಿಂಕ್ಡ್ಇನ್ ಅಲ್ಲಿ ಇರಬೇಕು, ಅದು ಆಲ್ರೆಡಿ ನಾನು ನಿಮ್ಗೆ ಹೇಳಿದೀನಿ. ಲಿಂಕ್ಡ್ಇನ್ ಏನ್ ಮಾಡುತ್ತೆ, ಒಂದು ಆನ್ಲೈನ್ ಪ್ರೆಸೆನ್ಸ್ ಅನ್ನ ನಿಮ್ಗೆ ಮಾಡಿ ಕೊಡುತ್ತೆ. ಅದೇ ತರ ಲಿಂಕ್ಡ್ಇನ್ ಏನ್ ಮಾಡುತ್ತೆ, ಇದು ಕೂಡ ನಾನು ಹೇಳಿದೀನಿ, ಇದು ಒಂದು ರೆಸ್ಯೂಮ್ ನ ರಿಪ್ಲೇಸ್ಮೆಂಟ್ ಕೂಡ ಆಗತ್ತೆ. ಆಮೇಲೆ ಲಿಂಕ್ಡ್ಇನ್ ನೀವು ನೋಡ್ಬೋದು, ಜಾಬ್ಸ್ ಅನ್ನ ಅಪ್ಲೈ ಮಾಡ್ಬೋದು, ಹಾಗೆ ನೀವು ರಿಸರ್ಚ್ ಮಾಡ್ಬೋದು ಕಂಪನೀಸ್. ಈಗ ನೀವು ಹೇಗೆ ಕಂಪನೀಸ್ ರಿಸರ್ಚ್ ಮಾಡೋಕೆ ಗ್ಲಾಸ್ ಡೋರ್ ಅನ್ನ ಯೂಸ್ ಮಾಡ್ತೀವಲ್ವಾ ನಾವು ಜಾಸ್ತಿಯಾಗಿ, ಎಷ್ಟು ವ್ಯೂಸ್ ಇದೆ, ಎಷ್ಟು ರಿವ್ಯೂಸ್ ಇದೆ ಅಂತ. ಅದೇ ತರ ಇಲ್ಲಿ ಕೂಡ ನಾವು ಕಂಪನೀಸ್ ರಿಸರ್ಚ್ ಮಾಡ್ಬೋದು, ಯಾರು ಹೇಗೆ ಕಂಪನಿ ವರ್ಕ್ ಮಾಡ್ತಿದ್ದಾರೆ, ಹೇಗೆ ಇದೆ ಕಲ್ಚರ್ ಅಂತ ನಮಗೆ ಗೊತ್ತಾಗುತ್ತೆ. ಆಮೇಲೆ ಲಿಂಕ್ಡ್ಇನ್ ನೋಡುತ್ತೆ ಅಲ್ಯೂಮ್ನಿ ಫ್ರಮ್ ಯುವರ್ ಕಾಲೇಜ್, ಸೀನಿಯರ್ ಸೂಪರ್ ಸೀನಿಯರ್ ನೀವು ಕನೆಕ್ಟ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಹೌ ಟು ಯೂಸ್ ಲಿಂಕ್ಡ್ಇನ್ ಟು ನೆಟ್ವರ್ಕ್. ಲಿಂಕ್ಡ್ಇನ್ ಅಲ್ಲಿ ನಾವು ಪ್ರೊಫೆಷನಲ್ ಆಗಿರಬೇಕು, ಇದು ನಾವು ಆಲ್ರೆಡಿ ಹೇಳಿದೀನಿ. ಕ್ಯಾಶುವಲ್ ಆಗಿ ಟಾಕ್ ಇವೆಲ್ಲ ನೀವು ಅವೆಲ್ಲ ಮಾಡ್ಬೇಕಂದ್ರೆ ನೀವು ಫೇಸ್ಬುಕ್ ಇನ್ಸ್ಟಾದಲ್ಲಿ ಮಾಡ್ಬೋದು. ಬಟ್ ಲಿಂಕ್ಡ್ಇನ್ ಯಾಕೆ ಒಂದು ಇದು ಜಾಬ್ ಸೈಟ್ ಆಗಿರೋದ್ರಿಂದ ನಾವು ಆದಷ್ಟು ಪ್ರೊಫೆಷನಲ್ ಲೆವೆಲ್ ಅನ್ನ ಮೇಂಟೈನ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಕನೆಕ್ಟ್ ಏನಾಗ್ತದೆ ವಿತ್ ಮೆನಿ ಪೀಪಲ್ ಆಸ್ ಪಾಸಿಬಲ್. ಎಷ್ಟು ಬೇಕಾದ್ರೂ ನೀವು ಕನೆಕ್ಟ್ ಮಾಡಿ, ಎಷ್ಟು ಜನ ನಿಮ್ಗೆ ಯಾರ್ಯಾರು ಗೊತ್ತು ಎಲ್ಲರಿಗೂ ಕನೆಕ್ಟ್ ಮಾಡ್ಕೋಬಹುದು, ಅದ್ರಲ್ಲಿ ಏನ್ ಲಿಮಿಟ್ ಇಲ್ಲ. ಆಮೇಲೆ ರೆಕಮೆಂಡೇಶನ್, ಹೌದು ನಿಮ್ಗೆ ಡೆಫಿನೆಟ್ಲಿ ರೆಕಮೆಂಡೇಶನ್ ರೆಫರಲ್ ಸಿಗತ್ತೆ. ನೆಕ್ಸ್ಟ್ ಯೂಸ್ ಲಿಂಕ್ಡ್ಇನ್ ಟು ಕಾಂಪ್ಲಿಮೆಂಟ್ ಇವೆಂಟ್ಸ್. ಇವೆಂಟ್ಸ್ ಅಂದ್ರೆ ಈಗ ಎಲ್ಲೋ ಒಂದು ಇನ್ ಪರ್ಸನ್ ಇವೆಂಟ್ಸ್ ಆಗ್ತಿದೆ ಅಥವಾ ವರ್ಚುವಲ್ ಏನೋ ಒಂದು ವೆಬಿನಾರ್ಸ್ ಏನೋ ಆಗ್ತದೆ, ಅದನ್ನೆಲ್ಲ ನೀವು ಇಲ್ಲಿ ಅಟೆಂಡ್ ಮಾಡ್ಬೋದು. ಜಾಯಿನ್ ಅಂಡ್ ಕಾಂಟ್ರಿಬ್ಯೂಟ್ ಟು ಗ್ರೂಪ್ಸ್. ಕೆಲವೊಂದು ಗ್ರೂಪ್ಸ್ ಇರುತ್ತೆ, ಅಂದ್ರೆ ಈಗ ನೀವೇನಾದ್ರೂ ಗ್ರಾಜುಯೇಟ್ ಫ್ರೆಶರ್ಸ್ ಆಗಿದ್ರೆ ಫ್ರೆಶರ್ಸ್ ಜಾಬ್ ಗ್ರೂಪ್, ಅಥವಾ ನೀವೇನಾದ್ರೂ ಡೇಟಾ ಸೈನ್ಸ್ ಮೇಲೆ ವರ್ಕ್ ಮಾಡ್ತಿದ್ರೆ ಡೇಟಾ ಸೈನ್ಸ್ ಗ್ರೂಪ್, ಅಥವಾ ಜಾವಾ ಮೇಲೆ ಜಾವಾ ಗ್ರೂಪ್ಸ್ ಅವೆಲ್ಲ ಇರುತ್ತೆ. ಅಂತದೆಲ್ಲ ನೀವು ಜಾಯಿನ್ ಹಾಕೊಂಡ್ರೆ ಫ್ಯೂಚರ್ ಅಪ್ಡೇಟ್ಸ್ ಏನೋ ಒಂದು ಅದ್ರಲ್ಲಿ ನಿಮ್ಗೆ ಬೇಗ ಸಿಕ್ಕೋಗುತ್ತೆ. ಸೊ ನಾನು ಬಂದ್ಬಿಟ್ಟು ವಂದನಾ. ನಿಮ್ಗೆ ನನ್ನ ಹೆಸರು ಲೈಕ್ ವಂದನಾ ಗೌಡ.
ನಾನು ಕೂಡ ಲಿಂಕ್ಡ್ಇನ್ ಅಲ್ಲಿ ಇದ್ದೀನಿ. ನೀವು ಬೇಕಾದ್ರೆ ಜಸ್ಟ್ ವಂದನಾ ಗೌಡ್ ಅಂತ ಸರ್ಚ್ ಮಾಡಿದ್ರೆ ನನ್ನ ಪ್ರೊಫೈಲ್ ಸಿಗುತ್ತೆ. ನೀವು ಕನೆಕ್ಟ್ ಮಾಡ್ಬೋದು ನನ್ನನ್ನ. ಅಲ್ಲಿ ನೀವು ಕ್ವಶನ್ಸ್ ನನಗೆ ಕೇಳ್ಬೋದು. ಇಲ್ಲಾದ್ರೆ ನೀವು ನನಗೆ ಇಮೇಲ್ ಕೂಡ ಮಾಡ್ಬೋದು ಏನಾದ್ರೂ ನಿಮ್ಗೆ ಕ್ವೆರೀಸ್ ಇದ್ರೆ. ನಾನು ಸೀನಿಯರ್ ಸಾಫ್ಟ್ವೇರ್ ಇಂಜಿನಿಯರ್ ಜೆನ್ಸರ್ ಅಲ್ಲಿ ವರ್ಕ್ ಮಾಡ್ತೀನಿ ಆಸ್ ಅ ಸಾಫ್ಟ್ ಡೆವಲಪರ್. ನಿಮ್ಗೆ ಏನೇ ಒಂದು ಹೆಲ್ಪ್ ಬೇಕಿದ್ರೆ ನನಗೆ ಇಮೇಲ್ ಮಾಡಿ ಅಥವಾ ಲಿಂಕ್ಡ್ಇನ್ ಅಲ್ಲಿ ಕನೆಕ್ಟ್ ಮಾಡಿ. ಲಿಂಕ್ಡ್ಇನ್ ಬಂದ್ಬಿಟ್ಟು ವಂದನಾ ಗೌಡ. ಓಕೆ. ಸೊ ಇದು ಬಂದ್ಬಿಟ್ಟು ಒಂದು ಕ್ವಿಕ್ ಶಾರ್ಟ್ ಇಂಟ್ರೊಡಕ್ಷನ್ ಫಾರ್ ದಿ ಗ್ರಾಜುಯೇಟ್. ನೆಕ್ಸ್ಟ್ ಸೆಷನ್ ನಾವು ಇನ್ನು ಪಾರ್ಟ್ 2 ಪಾರ್ಟ್ 3 ಸೆಷನ್ ಇದೆ ಲಿಂಕ್ಡ್ಇನ್ ಅಲ್ಲಿ. ಅಂದ್ರೆ ಅದನ್ನ ನಿಮ್ಗೆ ತೋರಿಸ್ಕೊಡ್ತೀನಿ. ಥ್ಯಾಂಕ್ ಯು.